ನೋಡಿ ಮಂಜು ನೋಡಿ ಹೆಂಗಿದೆ, ಸಖತ್ತಾಗಿದೆ. ಸುತ್ತ ಮಂಜು. ವಿಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ, ಲೈವ್ ಆಗಿ ಸಖತ್ತಾಗಿ ಕಾಣಿಸುತ್ತೆ. ನೋಡ್ರಿ ಎಷ್ಟು ಸಖತ್ತಾಗಿದೆ ಮಂಜು, ಮಸ್ತಾಗಿದೆಯಲ್ರಿ. ಟ್ರೈಪಾಡ್ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಇವ್ರು ಇಲ್ಲಿರೋರೆಲ್ಲ ಏನು ಅಂದ್ಕೊಂಡವ್ರೆ ಅಂದರೆ, ಸರ್ವೆ ಮಾಡೋರು ಯಾರೋ ಬಂದ್ಬಿಟ್ಟವ್ರೆ ಅಂದ್ಕೊಂಬಿಟ್ಟವ್ರೆ ನನ್ನ ನೋಡಿಬಿಟ್ಟು. ಅದು ಮಂಜು ಬೇರೆ ಅಲ್ಲ, ನಾನು ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಹೆಂಗೆ ಬಸ್ಸೇ ಕಾಣಿಸ್ತಾಯಿಲ್ಲ ನೋಡಿ, ಇವಾಗ ಕಾಣಿಸ್ತಾ ಇದೆ ರಾಜರಾಜೇಶ್ವರಿ ಬಸ್ಸು. ಸಾಕು. ಹಲೋ ಎಲ್ಲರಿಗೂ ಕೊಡಗು ದಾಹವ ನನ್ನ ಚಾನಲ್ಗೆ ಸ್ವಾಗತ. ನಾವಿವತ್ತು ಸುಂದರವಾದ ಕೊಡಗಿನಲ್ಲಿದ್ದೀವಿ. ನಾವು ಹೇಳೋದೇ ಬೇಡ, ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಸಕ್ಕತ್ತಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಏನೂ ಇಲ್ಲ, ಸಿಂಪಲ್ ಬೆಳಿಗ್ಗೆ ಎದ್ದು ಮಂಜನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಕೊಡಗಿನ ಮಂಜು ಹೆಂಗಿದೆ ಅಂತ ನೋಡಿ. ಜಸ್ಟು ಈ ಪ್ರಕೃತಿ ಸೌಂದರ್ಯ ಸವಿಯಲು ಈ ವಿಡಿಯೋ ಇದು ಅಷ್ಟೇ, ಬೇರೆ ಏನಿಲ್ಲ. ಬನ್ನಿ ಮಂಜನ್ನು ನೋಡೋಣ. ನೋಡಿ ಏನು ಸಕ್ಕತ್ತಾಗಿದೆ, ಫುಲ್ಲು ಫಾಗು. ಚಳಿಗಾಲದಲ್ಲಿ ಆಲ್ಮೋಸ್ಟ್ ಡೈಲಿ ಹಿಂಗೇನೆ, ಬೆಳಿಗ್ಗೆ ಬೇಗ ಇದ್ದರೆ ಫುಲ್ಲು ಫಾಗು. ಆ್ಯಕ್ಚುಲಿ ಬೇಗ ಅಲ್ಲ ಇದು. ಇವಾಗ ಟೈಮ್ ಎಷ್ಟು ಅಂತ ನೀವು ಗೆಸ್ ಮಾಡಿದ್ರೆ, ಇವಾಗ ಟೈಮು 7:45 ಆಗಿದೆ. ಹತ್ರ 8 ಗಂಟೆ ಆಗೋಕ್ಕಾಯ್ತು. 7:45 ಇವಾಗ ಟೈಮು, 7:40 ಆ್ಯಕ್ಚುಲಿ. ನೋಡಿ ಹೆಂಗಿದೆ. ಇನ್ನೂ ಒಂದು 8-9 ಗಂಟೆವರೆಗೂ ಹಿಂಗೆ ಇರುತ್ತೆ, ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಬೆಳಗ್ಗೆ ನೋಡಿದ್ರೆ ಬೇಗ ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ. ನೋಡಿ ನಾವೆಲ್ಲೂ ಯಾವ ಕಾಶ್ಮೀರ ಹೋಗೋದು ಬೇಡ, ಏನಿಲ್ಲ, ನಮಗೆ ಮಂಜಿನ ನಗರಿ ಮಡಿಕೇರಿ. ನಾವಿವಾಗಿರೋದು ವಿರಾಜಪೇಟೆ ತಾಲೂಕಲ್ಲಿ. ನೋಡಿ ಇಲ್ಲೂ ಹೆಂಗಿದೆ ಮಂಜು, ಸಕ್ಕತ್ತಾಗಿದೆ ಅಲ್ಲ. ಈ ಕಡೆ ಸೈಡ್ ನೋಡಿ ಸಕ್ಕತ್ತಾಗಿದೆ. ನಿಮಗೆ ರೋಡ್ ತೋರಿಸ್ತೀನಿ, ರೋಡ್ ಕಾಣಿಸುತ್ತೆ ಗೊತ್ತಿಲ್ಲ. ಮೇನ್ ರೋಡ್ ಕಾಣಿಸಲ್ಲ ಈ ಮಂಜಲ್ಲಿ. ಎಲ್ಲಿ ಕಾಣಿಸುತ್ತೆ, ಯಾರಾದ್ರು ಲೈಟ್ ಹಾಕೊಂಡು ಹೋದರೆ ಕಾಣಿಸುತ್ತೆ ನೋಡಿ. ಅದು ರೋಡ್ ಆ್ಯಕ್ಚುಲಿ. ಈ ತೆಂಗಿನ ಮರದ ಹತ್ರ ಒಂದು ಅಲ್ಲಿ ರೋಡ್ ಇರೋದು ಆ್ಯಕ್ಚುಲಿ. ಬಟ್ ಇವಾಗ ರೋಡ್ ಕಾಣಿಸಲ್ಲ, ಫುಲ್ಲು ಮಂಜಾಗೋಗಿದೆ. ಯಪ್ಪ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ನಮ್ಮ ತೋಟನ ಇಲ್ಲ ಯಾರೋ ಬೇರೆ ಕಡೆ ಬಂದಿದ್ದೀವ, ಯಾವುದೋ ಟ್ರಿಪ್ಪಿಗೆ ಬಂದಿದ್ದೀವ ಅನಿಸ್ತಾ ಇದೆ. ನಮ್ಮ ತೋಟ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ವಾವ್, ಈ ಕಾಣಿಸ್ತಾನೇ ಇಲ್ಲ. ಕಾಣಿಸ್ತಾ ಇದೆ ಅಂತೇನು ಹೇಳೋದು, ಕಾಣಿಸ್ತಾನೆ ಇಲ್ಲ, ಫುಲ್ಲು ಕವರ್ ಆಗಿಬಿಟ್ಟಿದೆ. ಹೆಂಗೆ ಬರ್ತಾಯಿದೆ ಮಂಜು. ನಮ್ಮದು ಮಜದ ಗದ್ದೆ ಐನ ಮನೆ ನೋಡಿ, ಆ ಕಡೆ ಇರೋ ಮರಗಳೆಲ್ಲ ಕಾಣಿಸ್ತಾನೆ ಇಲ್ಲ. ಹತ್ತಿರ ಇರೋ ಮರ ಮಾತ್ರ ಕಾಣಿಸ್ತಾ ಇದೆ, ದೂರ ಇರೋ ಮರಗಳು ಕಾಣಿಸ್ತಾನೆ ಇಲ್ಲ. ಎಷ್ಟು ಚೆನ್ನಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಕೆಳಗಡೆ ಹೋಗೋಣ, ಕೆಳಗಡೆ ನೋಡೋಣ ಹೆಂಗಿದೆ ಅಂತ. ಮೇಲುಗಡೆ ಎಲ್ಲ ಸಖತ್ತಾಗಿದೆ, ಕೆಳಗಡೆ ನೋಡ್ಕೊಬರೋಣ. ನೋಡಿ ಹೆಂಗಿದೆ ಮಂಜು. ನಾನು ನಡ್ಕೊಂಡು ಹೋಗ್ತೀನಿ ಇವಾಗ ಅಲ್ಲಿವರೆಗೂ. ಹೆಂಗೆ ಕಾಣಿಸುತ್ತೆ, ನಾನು ಕಾಣಿಸ್ತೀನಿ ಅಲ್ವ ನೋಡೋಣ. ಬನ್ನಿ ಹೋಗ್ತಾಯಿದ್ದೀನಿ ನಡ್ಕೊಂಡು, ಎಷ್ಟು ದೂರ ಕಾಣಿಸುತ್ತೆ ನೋಡೋಣ. ಮೇ ಬಿ ಇವಾಗ ಏನು ಈಗ ಕಾಣಿಸ್ತಾ ಇರ್ಬೋದು, ಸ್ವಲ್ಪ ಬ್ಲೂ ಕಲರು. ಮುಂದಕ್ಕೆ ಹೋಗ್ತಾ ಏನು ಕಾಣಿಸಲ್ಲ ಅನಿಸುತ್ತೆ. ಎಷ್ಟು ಆಲ್ರೆಡಿ ಫಾಗ್ ಕವರ್ ಆಗಿದೆ, ಫುಲ್ಲು ಫಾಗ್. ನೋಡಿ ಫುಲ್ಲು ಫಾಗ್ ಆಗಿದೆ. ಯಪ್ಪ ಏನು ಸಖತ್ತು, ಹೆಂಗಿದೆ. ಫುಲ್ಲು ಫಾಗಲ್ಲಿದ್ದೀನಿ ನಾನು ಆಲ್ರೆಡಿ. ಕೇಳಿಸ್ತಾ ಇದೆಯಲ್ವ ಗೊತ್ತಿಲ್ಲ ಮೈಕಾಯಿ ಇಷ್ಟುವರೆಗೂ. ನನಗೆ ಫುಲ್ ಎಕ್ಸೈಟೆಡ್ ಆಗಿದೆ. ಎಕ್ಸೈಟೆಡ್ ಏನು ನಾರ್ಮಲ್ಲೇ, ಬಟ್ ಯಾಕೋ ಇವತ್ತು ಇನ್ನೂ ಖುಷಿ ಆಗ್ತಾಯಿದೆ ಫಾಗ್ ನೋಡೋಕ್ಕೆ. ಡೈಲಿ ಫಾಗ್ ಬರುತ್ತೆ ಬೆಳಗ್ಗೆ ಹೊತ್ತು, ಇವತ್ತೇನೋ ಫುಲ್ಲು ಯಪ್ಪ ಪಕ್ಕ ಕಾಣಿಸಲ್ಲ. ನನಗೆ ಟ್ರೈಪಾಡ್ ಇಟ್ಟಿರೋದು ಕಾಣಿಸ್ತಾನೇ ಇಲ್ಲ. ಏನು ಫುಲ್ಲು ಫಾಗು, ಯಾವಯ್ಯ ಸಖತ್ತಾಗಿದೆ. ಟ್ರೈಪಾಡ್ ಕಾಣಿಸ್ತಾನೆ ಇಲ್ಲ, ಅಷ್ಟು ಫಾಗು. ಯಪ್ಪ ಸಖತ್ತಾಗಿದೆ. ಆ ಕಡೆ ಸೈಡಂತೂ ಇನ್ನೂ ಫಾಗ್ ಕಾಣಿಸ್ತಾ ಇದೆ. ಹೆಂಗಿದೆ, ಸೂಪರಾಗಿದೆ. ಇವಾಗ ನಾನು ನೋಡಿ ಫಾಗಿಂದ ಬರ್ತೀನಿ ನಡ್ಕೊಂಡು, ಫಾಗ್ ಒಳಗಡೆ ಬಂದೆ. ಫಾಗ್ ಅಲ್ಲೂ ಫಾಗಿದೆ. ಫುಲ್ಲು ಕ್ರೌಡ್ ತುಂಬ್ಕೊಂಬಿಟ್ಟಿದೆ, ಆಲ್ರೆಡಿ ಜನ ಇದ್ದಾರೆ ಇಲ್ಲಿ ನಮ್ಮದು ವೀಡಿಯೋ ನೋಡೋದಕ್ಕೆ.
ಮಂಜಲ್ಲಿ ಸರ್ವೆ ಮಾಡೋದು. ಮಂಜ ಅದನ್ನೇ ನೋಡಕ್ ಹೋಗಿದ್ದು, ಕಾಣಿಸುತ್ತಾ ಇಲ್ವಾ ಅಂತ. ಅಯ್ಯೋ ಒಳ್ಳೆ ಕತೆ. ಸರ್ವೆ ಮಾಡೋದಂತೆ. ಅಯ್ಯೋ ಅದೊಂದು ಬಾಕಿತ್ತು. ಸಖತ್ತಾಗಿತ್ತು. ಟ್ರೈಪಾಡ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಇವ್ರು ಇಲ್ಲಿರೋರೆಲ್ಲ ಏನು ಅಂದ್ಕೊಂಡವ್ರೆ ಅಂದರೆ, ಸರ್ವೆ ಮಾಡೋರು ಯಾರೋ ಬಂದ್ಬಿಟ್ಟವ್ರೆ ಅಂದ್ಕೊಂಬಿಟ್ಟವ್ರೆ ನನ್ನ ನೋಡಿಬಿಟ್ಟು. ಅದು ಮಂಜು ಬೇರೆ ಅಲ್ಲ, ನಾನು ಅಂತ ಗೊತ್ತಾಗಿಲ್ಲ ಅವ್ರಿಗೆ. ನಾನು ಇದೆಲ್ಲ ಹಾಕ್ಕೊಂಡು ಇಲ್ಲಿ ವೀಡಿಯೋ ಮಾಡ್ತಿದ್ದೆ. ಇವರು ಟ್ರೈಪಾಡ್ ನೋಡಿಬಿಟ್ಟು, ಟ್ರೈಪಾಡ್ ನೋಡಿ ಆಲ್ರೆಡಿ ಕಾಣಿಸ್ತಾನೆ ಇಲ್ಲ, ಅಲ್ಲಿದೆ. ಆ ಟ್ರೈಪಾಡ್ ನೋಡಿಬಿಟ್ಟು, ಇವ್ರು ಯಾರೋ ಸರ್ವೆ ಮಾಡೋಕ್ಕೆ ಬಂದವ್ರು, ಇಷ್ಟು ಬೆಳಿಗ್ಗೆ ಏನಕ್ಕೆ ಸರ್ವೆ ಮಾಡೋಕ್ಕೆ ಬಂದವ್ರೆ ಅಂತ ಅವ್ರು ಅಂದ್ಕೊಂಬಿಟ್ಟವ್ರೆ. ಆಮೇಲೆ ನೋಡಿದ್ಮೇಲೆ ಗೊತ್ತಾಗಿದ್ದು ಅವ್ರಿಗೆ. ಒಳ್ಳೆ ಕತೆ. ಸಖತ್ತಾಗಿದೆ ಮಂಜು, ಸೂಪರ್. ಒಳ್ಳೆ ಕತೆ. ಸರ್ವೆ ಮಾಡಬೇಕಾ ನಿಮ್ಮ ತೋಟ? ಅವ್ರು ಮಾಣಿ ಅಂಕಲ್ದು ಫಾರೆಸ್ಟಿಂದ ಯಾರೋ ಬಂದಿದ್ದಾರೆ ಬೆಳಗ್ಗೆ ಸರ್ವೆ ಮಾಡೋಕ್ಕೆ ಅಂತ. ಅವ್ರು ಬಾಬು ದೊಡ್ಡಪ್ಪನ ಹತ್ರ ಕೇಳ್ತಾರೆ. ಅವರು ಇಷ್ಟು ಬೆಳಗ್ಗೆ ಯಾರಪ್ಪ ಬಂದಿದ್ದು ಅಂತ ಅವರು ಓಡೋ ಬಂದು ಬಾಬು ದೊಡ್ಡಪ್ಪನ ಹತ್ರ ಕೇಳ್ತಾರೆ. ಇಷ್ಟೊತ್ತಿಗೆ ಯಾರಪ್ಪ ಸರ್ವೆ ಮಾಡ್ತಾ ಇರೋದು, ಫಾರೆಸ್ಟಿಂದ ಯಾರೋ ಬಂದವ್ರೆ ಅಂದ್ಕೊಂಡು. ನೋಡಿ ಸಖತ್ತಾಗಿದೆ. ಸೂಪರ್. ಸಖತ್ತಾಗಿದೆ. ವಿಡಿಯೋ ಮಾಡೋಂಗಿಲ್ಲ, ಓಡ್ ಬಂದ್ಬಿಡ್ತಾನೆ ಅವನು. ಮಸ್ತ್ ಬೇರೆ. ಇದು ಅವನ ಮಗಳು, ಟೈಗರ್ದು ಮಗಳು ಅವಳು. ಟೈಗರ್ ಥರನೇ ಇದ್ದಾಳಲ್ಲ. ಬನ್ನಿ ಇವಾಗ ಆಚೆ ಹೋಗೋಣ, ರೋಡ್ ಹತ್ರ ಹೋಗೋಣ. ಮಂಜು ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಅನಿಸುತ್ತೆ. 8 ಗಂಟೆ ಆಗೋಕ್ಕಾಯ್ತು. ಇದೆ ಮಂಜಿದೆ ನೋಡಿ. ವಾವ್, ಚೆನ್ನಾಗಿದೆ. ಮಂಜು ನೋಡ್ತಾ ಎಕ್ಸೈಟ್ಮೆಂಟಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಸುಮ್ಮನೆ ಈ ವಿಡಿಯೋದಲ್ಲಿ ಸರಿಯಾಗಿ ಮಾತಾಡೋಕ್ಕೆ ಆಗಿಲ್ಲ. ಯಾವ ಟಾಪಿಕ್ ಬಗ್ಗೆ ಏನು ಮಾತಾಡೋದು, ಬರೀ ಜಸ್ಟ್ ಮಂಜನ್ನ ನೋಡಿಕೊಂಡು ಎಂಜಾಯ್ ಮಾಡೋದಾಗಿದೆ ಈ ವಿಡಿಯೋ. ಸೊ ಈ ವಿಡಿಯೋನ ಜಸ್ಟ್ ಎಂಜಾಯ್ ಮಾಡೋಕ್ಕೋಸ್ಕರ ನೋಡಿ. ಇದರಲ್ಲಿ ಏನು ಕಲ್ತ್ಕೊಳ್ಳೋಂಥದ್ದು ಏನೂ ಇಲ್ಲ ಈ ವಿಡಿಯೋದಲ್ಲಿ. ಜಸ್ಟು ಮಂಜು ಹೆಂಗಿದೆ ನೋಡಿ, ಸಖತ್ತಾಗಿದೆ ಮಂಜು ನೋಡಿ. ಸಾಧ್ಯವಾದ ಈ ಟೈಮಲ್ಲಿ ಕೊಡಗಿಗೆ ಬನ್ನಿ, ಸಖತ್ತಾಗಿರುತ್ತೆ. ಸಖತ್ತಾಗಿ ಮಂಜನ್ನ ಎಂಜಾಯ್ ಮಾಡ್ಬೋದು. ಬೆಳಗ್ಗೆ ಹೊತ್ತು ಈ ಥರ ಸಿಗುತ್ತೆ ನೋಡೋಕ್ಕೆ. ಬೆಳಗ್ಗೆ ಬೇಗ ಎದ್ದರೆ ಈ ಥರ ಸಿಗುತ್ತೆ. ಬೇಗ ಏನಿಲ್ಲ ನೋಡಿ, ಇವಾಗ 8 ಗಂಟೆ ಆದರೂ ಇನ್ನೂ ಹೆಂಗಿದೆ. ಇಷ್ಟೊತ್ತಿಗೆ ನೋಡಿ ಸಖತ್ತಾಗಿ ಸಿಗುತ್ತೆ ಮಂಜು ನೋಡೋಕ್ಕೆ. ಬನ್ನಿ ಮೇನ್ ರೋಡ್ ಹತ್ರ ಹೋಗೋಣ. ಅಯ್ಯ ಯಾಕೆ ಬಂದೆ? ಹೋಗಿ ಮನೆಗೆ ಹೋಗಿ ನೋಡಿ ರೋಡ್ ಹೆಂಗಿದೆ ನೋಡಿ. ಸೂಪರ್. ಕಾಣಿಸೋದೇ ಇಲ್ಲ ನೋಡಿ ಆ ಕಡೆ. KSRTC ಬಸ್ಸವ್ರು ನೋಡ್ಬೇಕು ಈ ರೋಡಲ್ಲಿ ಹೆಂಗೆ ಹೋಗ್ತಾರೆ ಗೊತ್ತಾ. ಸಖತ್ತಾಗಿ ಕಾಣಿಸೋದಿಲ್ಲ ರೋಡು, ಹಂಗೆ ಹೋಗ್ತಾ ಇರ್ತಾರೆ. ರಾತ್ರಿ ಹೊತ್ತು ನೋಡಬೇಕು, ಒಂಚೂರು ರೋಡ್ ಕಾಣಿಸಲ್ಲ, ಆದರೆ ಹೆಂಗೆ ಹೋಗ್ತಾರೆ. ಎಲ್ಲ ಹೆಡ್ಲೈಟ್ ಹಾಕೊಂಡು ಬರ್ತಾ ಅವ್ರು. ಸಖತ್ತು. ಫುಲ್ಲು ಫಾಗ್ ಆಗಿದೆ. ಮನೆಗೆ ಹೋಗು ಮಂಜು ಬೀಳುತ್ತೆ. ಚಂಡಿ ಆದರೆ ಶೀತ ಆಗುತ್ತೆ. ಹೋಗಿ ಮನೆಗೆ ಹೋಗಿ. ಓ ಇಲ್ಲೊಂದು ನಾಯಿ ಇದೆ, ವೈಟ್ ಕಲರು, ಕಟ್ರೆ ಅವ್ರದ್ದು. ಅದಕ್ಕೋಸ್ಕರ ಇವನು ಇದು ಮಾಡ್ತಾ ಇರೋದು, ಅವನ ಜೊತೆ ಫೈಟ್ ಮಾಡೋಕ್ಕೆ. ಹೋದರೆ ಹೊಡಿತೀನಿ ನೀನು, ಇವಾಗ ಆ ಕಡೆ ಹೋದರೆ. ಅವನಿಗೂ ಆಗಲ್ಲ. ಅವನು ವಾಪಸ್ ಹೋದ. ನೀನು ನೋಡಿ ಬಸ್ ಬಂತು. ಹೆಂಗೆ ಬಸ್ಸೇ ಕಾಣಿಸ್ತಾಯಿಲ್ಲ ನೋಡಿ. ಇವಾಗ ಕಾಣಿಸ್ತಾ ಇದೆ ರಾಜರಾಜೇಶ್ವರಿ ಬಸ್ಸು. ಈ ಆಯಿಲ್ ಟ್ಯಾಂಕರ್ ನೋಡಿ ಹೆಂಗೆ ಹೋಗ್ತಾ ಹಂಗೆ ಕಾಣಿಸೋದೇ ಇಲ್ಲ, ಆ ಥರ ಆಗ್ಬಿಡುತ್ತೆ. ಆ ಕಡೆ ಮಂಜಿಗೆ ಫುಲ್ಲು ನೋಡಿ, ಅಲ್ಲಿ ಹೋಗ್ತಾ ಇರೋದು ಕಾಣಿಸೋದಿಲ್ಲ, ಫುಲ್ಲು ಮಂಜಾಗೋಗ್ಬಿಟ್ಟಿದೆ ಆ ಸೈಡು. ನೋಡಿ ಇಲ್ಲೆಲ್ಲ ನೋಡಿ, ಇದು ಒಂದು ಕೀಟ. ಇದ್ರ ಯಾವುದ್ರದ್ದು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನೋಡಿ ಈ ಥರ ತೂತು ಮಾಡ್ಕೊಂಡಿರುತ್ತೆ, ಹಿಂಗೆ ಎಲ್ಲೋಗಿ ಅದರದ್ದು ಮನೆ ಇರುತ್ತೆ. ಯಾವುದೋ ಸ್ಪೈಡರ್ದೇ ಇರಬೇಕು.
ಈ ಥರ ನೆಲದಲ್ಲಿ ಮಾಡ್ಕೊಂಡಿರುತ್ತೆ. ಇದೆ ನೋಡಿ, ತೋಟದಲ್ಲೆಲ್ಲ ನಿಮ್ಗೆ ಕಾಣಿಸುತ್ತೆ, ಅಲ್ಲೆಲ್ಲ ಇದೆ ವೈಟ್ ಇರೋದು, ಇದೆ ಅದು. ಈ ಥರ ಯಾವುದ್ರದ್ದು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನೋಡಿ ಎಷ್ಟು ಸಖತ್ತಾಗಿ ಮಾಡ್ಕೊಂಡಿದೆ. ಈ ಥರ ತೂತು ಮಾಡ್ಕೊಂಡಿರುತ್ತೆ, ಒಳಗಡೆ ಇರುತ್ತೆ. ಮೋಸ್ಟ್ಲಿ ಇಲ್ಲಿದೆ ಅನಿಸುತ್ತೆ, ಸ್ಪೈಡರ್ ಥರ ಇದೆ ಅದು, ಒಳಗಡೆ ಹೊಟ್ಟೋಯ್ತು. ಸೊ ಹಿಂಗೆ ಮಾಡ್ಕೊಂಡಿದೆ, ಎಷ್ಟು ಚೆನ್ನಾಗಿ ಗುಡ್ ಮಾಡ್ಕೊಂಡಿದೆ ನೋಡಿ. ಇಲ್ಲಿದೆ ನೋಡಿ, ಅದು ಕಾಣಿಸ್ತಾ ಇರ್ಬೋದು. ನಾನು ಇವತ್ತೇ ನೋಡ್ತಾ ಇರೋದು. ಈ ಸ್ಪೈಡರ್ದು ಮನೆ ಇದು, ಒಳಗಡೆ ಹೊಡೋಯ್ತು. ನೋಡಿ 8:30 ಆಗೋಕ್ಕಾಯ್ತು, ಈಗಲೂ ನೋಡಿ ಆ ಕಡೆ ಏನೂ ಕಾಣಿಸ್ತಾ ಇಲ್ಲ. ಆ ಕಡೆ ರೋಡ್ ಇದೆ ಅಂತಲೇ ಗೊತ್ತಾಗಲ್ಲ. ಅದೇನೋ ಅಲ್ಲೇ ಡೆಡ್ ಎಂಡ್ ಥರ ಇದೆ, ಆ ಕಡೆಯಿಂದ ವೈಟ್ ಅನ್ನೋ ಥರ. ಆ ಕಡೆಯಿಂದ ಮುಂದೆ ಎಷ್ಟು ರೋಡ್ ಇದೆ ಅದು ಕಾಣಿಸ್ತಾನೇ ಇಲ್ಲ. ಹೆಂಗಿದೆ ನೋಡಿ. ಬನ್ನಿ ಕೊಡಗಿಗೆ ಎಂಜಾಯ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲೊಂದು ಸ್ಪೈಡರ್ ವೆಬ್ಬು, ಎಷ್ಟು ದೊಡ್ಡ ಸ್ಪೈಡ್ರು. ಇದರಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಎಷ್ಟು ದೊಡ್ಡದಾಗಿ ಸ್ಪೈಡರ್ ವೆಬ್ ಮಾಡಿದೆ ಅಂದರೆ ಸಾಕಾಗಿ ಕಾಣಿಸ್ತಾಯಿದೆ. ಯಪ್ಪ, ಒಂದು ಬೆಡ್ಶೀಟ್ ಅಷ್ಟು ಉದ್ದ ಇದೆ ಸ್ಪೈಡರ್ ವೆಬ್. ನೋಡಿ, ಟೈಗರ್ ಮತ್ತು ಅವನ ಮಗಳು ಮಂಜಲ್ಲಿ ಕೂತ್ಕೊಂಡವ್ರೆ. ನಮ್ಮದು ಕ್ಷೇತ್ರ ಪಾಲಕರು, ಗಾರ್ಡಿಯನ್ಸ್ ಆಫ್ ದಿಸ್ ಮಂಜಲ್ಗದ್ದೆ ಮನೆ ಇವರೇ. ನೋಡಿ ಮಂಜಲ್ಲಿ ಹೆಂಗೆ ಕೂತವ್ರೆ. ಓಯ್ ಟೈಗರ್, ಏನು ಮಾಡ್ತಾಯಿದ್ಯಾ? ಸೊ ಹೇಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡೋಕ್ಕೇಳೋ ವಿಡಿಯೋಗೆ, ಲೈಕ್ ಮಾಡೋಕ್ಕೇಳೋ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.